ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಸೋಮವಾರ ದಿವಸ ಮಾಡಿರೋದು ಲಾಗು. ಬೆಳಗ್ಗೆ ಅಂದರೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ ನಂತರ ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೋಮವಾರ ದಿವಸ ನಾನು ಪೂಜೆ ಸಾಮಾನು ಎಲ್ಲ ತೊಳ್ಕೊತೀನಿ. ತೊಳೆದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಈಗ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಸೋಮವಾರ ಅಂದರೆ ಬೆಳಗ್ಗೆ ಪೂಜೆ ಮಾಡಬೇಕು ಅಂದರೆ ಮಕ್ಕಳು ಹೋದ್ಮೇಲೆ ಮಾಡೋದು ನಾನು. ಅವರು ಬೆಳಗ್ಗೆ ಸ್ಕೂಲಿಗೆ 7:15ಗೆ ಹೋಗ್ಬಿಡ್ತಾರೆ. ಅದು ಬೆಳಗ್ಗೆ ಮಾಡೋಕ್ಕಾಗಲ್ಲ. ಅವ್ರು ಹೋದ ನಂತರ ನಿಧಾನಕ್ಕೆ ಮಾಡ್ಕೊಂಬಿಡ್ತೀನಿ ನಾನು ಪೂಜೆ. ಯಾಕಂದರೆ ಅವರಿಗೆಲ್ಲ ಬಾಕ್ಸಿಗೆಲ್ಲ ಕಟ್ಟಬೇಕಲ್ಲ, ಲಂಚ್ ಬಾಕ್ಸಿಗೆ ರೆಡಿ ಮಾಡಬೇಕು. ಹಾಗಾಗಿ ಅವರಿಗೆಲ್ಲ ಸ್ನಾನ ಅದು ಮಾಡಿಸಿ ಕಳಿಸಿದ ನಂತರ ನಾನು ಈ ಕಡೆ ಪೂಜೆ ಅದು ಮಾಡ್ಕೋತೀನಿ ನಿಧಾನಕ್ಕೆ. ಇದು ಅರ್ಜೆಂಟಾಗಿ ಮಾಡಿದ್ರೆ ಪೂಜೆ ಮಾಡ್ದಂಗೆ ಅನಿಸಲ್ಲ. ಅಂದರೆ ನಿಧಾನಕ್ಕೆ ಮಾಡಿದ್ರೇ ಥರ ಸಮಾಧಾನ ಅನಿಸುತ್ತೆ. ಅದಕ್ಕೆ ನಾನು ಅವರು ಹೋದ ನಂತರನೇ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ ನಂತರನೇ ನಾನು ನಿಧಾನಕ್ಕೆ ಪೂಜೆ ಮಾಡ್ಕೋತೀನಿ. ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ನಾಷ್ಟ ಅದು ಮಾಡಿಕೊಂಡು ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕು. ಇವಾಗ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಬಟ್ಟೆಗಳೆಲ್ಲ ಮಷಿನ್ಗೆ ಹಾಕಬೇಕು, ವಾಷಿಂಗ್ ಮಷಿನ್ಗೆ. ಬಟ್ಟೆ ಹಾಕ್ಬಂದು ಈ ಕಡೆ ನಾಷ್ಟ ಅದು ಎಲ್ಲ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ಕೋಬೇಕು. ಸೋಮವಾರ ಶುಕ್ರವಾರ ಅಂದರೆ ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡು ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟನೇ ಆಗ್ತದೆ. ಅಂದರೆ ದೇವರೆಲ್ಲ ತೊಳ್ಕೊಬೇಕಲ್ಲ, ಪೂಜೆ ಸಾಮಾನು ಎಲ್ಲ ತೊಳಿಬೇಕು. ಹಂಗಾಗಿ ಸ್ವಲ್ಪ ಲೇಟನೇ ಆಗ್ತದೆ. ಬಾಕಿ ದಿವಸ ಅಂದರೆ ಅಷ್ಟೇ, ಹೂವು ಅದು ಎಲ್ಲ ಇಟ್ಬಿಟ್ಟು ದೀಪ ಹಾಕ್ತೀವಿ. ಶುಕ್ರವಾರ ಸೋಮವಾರ ಅಂದರೆ ದೇವರೆಲ್ಲ ತೊಳ್ಕೊತೀವಿ. ಪೂಜೆ ಎಲ್ಲ ಆಯಿತು. ಹೋಗಿ ಹೊರಗೆ ತುಳಸಿ ಗಿಡಕ್ಕೆ ದೀಪ ಹಾಕಿಬಿಟ್ಟು ಹೊಸ್ತಲಿಗೆ ಕುಂಕುಮ ಅದು ಹಚ್ಚಿ ಅದು ಮುಗಿಸ್ಕೊಂಡು ಇವಾಗ ಬೆಳಗ್ಗೆ ನಾಷ್ಟ ಅದು ಎಲ್ಲ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡ್ಕೆ ಇದು ಮಧ್ಯಾಹ್ನ ಅಡುಗೆ ಮಾಡ್ಕೋತಾ ಇದ್ದೀವಿ. ಮುಲ್ಲಂಗಿ ಪಲ್ಯ. ಮುಲ್ಲಂಗಿ ತೊಗೊಂಡಿದ್ದೆ, 2 ಮುಲ್ಲಂಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹುರಿತಾ ಇದ್ದೀನಿ. ಇದು ಸೊಪ್ಪೇ ಇರಲ್ಲ ಇಲ್ಲಿ ಮುಲ್ಲಂಗಿಗೆ. ಆ ಕಡೆ ನಮ್ಮೂರ ಕಡೆ ಎಲ್ಲ ಸೊಪ್ಪು ಇರ್ತದೆ, ಇಲ್ಲಿ ಸೊಪ್ಪು ತೆಗೆದು ಬಿಡ್ತಾರೆ. ಇಲ್ಲಿದು ಬರೀ ಮುಲ್ಲಂಗಿ ಅಷ್ಟೇ ಇರುತ್ತೆ, ಅದ್ರದ್ದು ಸೊಪ್ಪೇ ಇರಲ್ಲ. ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಾಗ್ತದೆ ಇದ್ರ ಜೊತೆಗೆ. ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಹುರಿಬೇಕು. ಮುಲ್ಲಂಗಿ ಹುರಿದಾಯಿತು. ಇವಾಗ ಒಗ್ಗರಣೆನ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ.
ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ತಿನ್ನೋರು ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ, ಹಾಗಾಗಿ ನಾವು ಜಾಸ್ತಿ ಎಲ್ಲದಕ್ಕೂ ಖಾರದ ಪುಡಿನೇ ನಾವು ಯೂಸ್ ಮಾಡೋದು. ಹಸಿಮೆಣಸಿನಕಾಯಿ ಹಾಕಿದರೆ ತುಂಬ ಚೆನ್ನಾಗಾಗ್ತದೆ. ಇವಾಗ ಎಲ್ಲ ಖಾರ ಅದು ಎಲ್ಲ ಹಾಕ್ಕೊಂಡ್ಬಿಟ್ಟು ಮುಲ್ಲಂಗಿ ಹುರಿದಿದ್ವಲ್ಲ, ಅದು ಮುಲ್ಲಂಗಿನ ಹಾಕಿದ್ದೀನಿ. 1-2 ಸ್ಪೂನಷ್ಟು ನಾನು ಶೇಂಗದ ಪುಡಿನ ಹಾಕಿದ್ದೀನಿ. ಚೆನ್ನಾಗಾಗ್ತದೆ ಶೇಂಗದ ಪುಡಿ ಹಾಕಿದರೆ ಮುಲ್ಲಂಗಿಗೆ. ಇದಕ್ಕೆ ಸೊಪ್ಪಿರಬೇಕು, ಅಂದರೆ ಮುಲ್ಲಂಗಿ ಸೊಪ್ಪಿರುತ್ತಲ್ಲ ಅದು ಇರಬೇಕು, ಚೆನ್ನಾಗಾಗ್ತದೆ. ಅದನ್ನು ಇಲ್ಲಿ ಇಡೋದೇ ಇಲ್ಲ, ಅದು ಸೊಪ್ಪು ಮುರಿದಾಕ್ಬಿಡ್ತಾರೆ. ತುಂಬ ಚೆನ್ನಾಗಾಗ್ತದೆ ರೊಟ್ಟಿಯಲ್ಲಿ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.